ಗೈಸ್, ಈ ವಾರ ಮನೆಯಿಂದ ಹೊರ ಹೋಗಲು 6 ಜನ ನಾಮಿನೇಟ್ ಆಗಿದ್ದಾರೆ. ವೋಟಿಂಗ್ ರಿಸಲ್ಟ್ ಪ್ರಕಾರ ಯಾರ್ಯಾರು ಯಾವ ಸ್ಥಾನದಲ್ಲಿದ್ದಾರೆ ಅನ್ನೋದನ್ನು ನೋಡೋಣ. ಅದಕ್ಕಿಂತ ಮುಂಚೆ ನಿನ್ನೆ ಎಪಿಸೋಡ್ ಯಾರೆಲ್ಲ ನೋಡಿದ್ರಿ, ಏನನ್ನಿಸ್ತು? ನಿನ್ನೆ ಎಪಿಸೋಡಲ್ಲಿ ಮೊದಲಿಂದ ಬಿಗ್ ಬಾಸ್ ನೋಡು ಹೇಳ್ತಾ ಬಂದಿದ್ದೇನಂತ ಹೇಳಿದ್ರೆ, ಟಿಕೆಟ್ ಟು ಫಿನಾಲೆ ಸಿಗಬೇಕಂದ್ರೆ ಪ್ರತಿಯೊಬ್ಬರು ಇಂಡಿವಿಜುವಲ್ ಟಾಸ್ಕ್ ಆಡಬೇಕು, ಹಾಗೆ ಯಾರು ಪಾಯಿಂಟ್ ಹೆಚ್ಚಿರುತ್ತೆ ಅವ್ರಿಗೆ ಅಂತ ಹೇಳಿ. ಆದರೂ ಪ್ರತಾಪ್ ಅವರು ತುಂಬ ಚೆನ್ನಾಗಿ ಆಟ ಆಡಿ ಹೈಯೆಸ್ಟ್ ಪಾಯಿಂಟ್ ಅನ್ನು ಗಳಿಸಿದ್ರು. ಆದರೂ ಬಿಗ್ ಬಾಸ್ನವರು ಮತ್ತೆ ಕೊನೆಗೆ ಒಂದು ಗೇಮ್ ಅನ್ನು ಕೊಟ್ಟು ಮನೆಯವರ ವೋಟಿಂಗ್ ಪ್ರಕಾರನೇ ಫೈನಲ್ ಟಿಕೆಟ್ ಕೊಟ್ಟರು. ನನಗೆ ಯಾಕೋ ಸರಿ ಅನಿಸಿಲ್ಲ ಇದು ಪರ್ಸ್ನಲಿ. ಸೊ ಅದು ಕೊನೆಗೂ ಅವ್ರದ್ದೇ ನಡೆಯುತ್ತೆ ಅಲ್ಲಿ. ನಮ್ದೇನು ಇಲ್ಲಿ ವೋಟಿಂಗ್ ಹಾಕೋದಾಗ್ಲಿ ಏನಾಗಲಿ ನಡೆಯಲ್ಲ ಅಂತ ನನ್ಗನ್ಸುತ್ತೆ ಪರ್ಸ್ನಲಿ, ಈ ಥರ ಎಲ್ಲ ನೋಡಿದ್ರೆ ಸಿಚುವೇಶನ್ ಏನೇ ಆಗಲಿ. ಹಾಗೆ ವಿಷಯಕ್ಕೆ ಬರೋಣ. ವಿಷಯಕ್ಕೆ ಬರೋದಾದರೆ, ಇವಾಗ 6 ಜನ ನಾಮಿನೇಟ್ ಆಗಿದ್ದಾರೆ. ನಮ್ರತಾ ಅವರು, ತನಿಷಾ ಅವರು, ವರ್ಸು ಸಂತೋಷ್ ಅವರು, ಹಾಗೂ ತುಕಾಲಿ ಸಂತೋಷ್ ಅವರು, ವಿನಯ್ ಹಾಗೂ ಕಾರ್ತಿಕ್ ಮಹೇಶ್ ಅವರು. ವೋಟಿಂಗ್ ಪ್ರಕಾರ ಈ ವಾರ ಯಾರ್ಯಾರು ಯಾವ್ಯಾವ ಸ್ಥಾನದಲ್ಲಿದ್ದಾರೆ ಅನ್ನೋದನ್ನು ನೋಡೋದಾದರೆ, ಮೊದಲನೇ ಸ್ಥಾನ ಕಾರ್ತಿಕ್ ಮಹೇಶ್ ಅವರು ಇದ್ದಾರೆ. ಎರಡನೇದವರು ವರ್ತೂರ್ ಸಂತೋಷ್ ಅವರು, ಮೂರನೇದು ವಿನಯ್ ಅವರು, ಹಾಗೆ 4ನೇ ಸ್ಥಾನದಲ್ಲಿ ತುಕಾಲಿ ಸಂತೋಷ್ ಅವರು. ಇನ್ನು ಬಾಟಮ್ 2 ಅಲ್ಲಿ ತನಿಷಾ ಅವರು ಹಾಗೂ ನಮ್ರತಾ ಅವರು ಇದ್ದಾರೆ ಅಂತಾನೆ ಹೇಳ್ಬಹುದು. ಆದ್ರೆ ಈ ವಾರ ಯಾರು ಮನೆಗೆ ಹೋಗ್ತಾರೆ ಅನ್ನೋದೇ ಒಂದು ಕುತೂಹಲ ಆಗಿದೆ. ಬಾಟಮ್ 2 ಅಲ್ಲಿ ತನಿಷಾ ಅವರು ಇದ್ದಾರೆ, ಹಾಗೆ ನಮ್ರತಾ ಅವರು ಇದ್ದಾರೆ, ಹಾಗೂ ಡೇಂಜರ್ ಝೋನ್ ಅಲ್ಲಿ ತುಕಾಲಿ ಸಂತೋಷ್ ಅವರು ಇದ್ದಾರೆ ಅಂತಾನೆ ಹೇಳ್ಬೋದು. ಆದ್ರೆ ಇದರೆಲ್ಲ ನೋಡಿದ್ರೆ, ಕಂಪೇರ್ ಮಾಡಿದ್ರೆ ನಮ್ರತಾ ಅವರೇ ಹೋಗ್ಬೋದು ಅಂತೇಳಿ ನನ್ಗನ್ಸುತ್ತೆ. ಸೊ ಗೈಸ್, ನಿಮಗೆ ಯಾರು ಹೋಗ್ತಾರಂತ ಅನಿಸುತ್ತೆ, ಹಾಗೆ ಯಾರು ಹೋಗ್ಬೇಕು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್.